ರಾಮನಿಲ್ಲದೆ ಹನುಮನಿಲ್ಲ, ಹನುಮನಿಲ್ಲದೆ ರಾಮನಿಲ್ಲ. ಎಲ್ಲಿ ರಾಮನೋ ಅಲ್ಲೇ ಹನುಮನೋ. ಶ್ರೀರಾಮನನ್ನು ತನ್ನದೆಯ ಅರಮನೆಯಲ್ಲಿಟ್ಟು ಪೂಜಿಸುತ್ತಿರುವ ಆಂಜನೇಯ ಇಂದಿಗೂ ಕೂಡ ರಾಮ ಜನ್ಮಭೂಮಿ ಅಯೋಧ್ಯೆಯ ರಕ್ಷಣೆ ಮಾಡುತ್ತಿದ್ದಾರೆ. ಆ ಪ್ರಖ್ಯಾತ ಸ್ಥಳವೇ ಹನುಮಾನ್ ಗಡಿ. ನಮಸ್ಕಾರ ವೀಕ್ಷಕರೇ. ತನ್ನ ಭಕ್ತಿಯ ಮೂಲಕ ಪ್ರಭು ಶ್ರೀರಾಮರನ್ನೇ ಮಣಿಸಿದಂತಹ ಭಕ್ತ ನಮ್ಮ ದಕ್ಷಿಣ ಭಾರತದ ವೀರ ಕೇಸರಿ ಹನುಮಂತ. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮರ ದರ್ಶನವನ್ನ ಪಡೆಯುವ ಮುನ್ನ ಹನುಮಾನ್ ಗರಿಯಲ್ಲಿ ನೆಲೆಸಿರುವಂತಹ ಹನುಮಂತನ ದರ್ಶನವನ್ನ ಪಡೆಯಬೇಕು ಎನ್ನುವ ವಾಡಿಕೆ ಇದೆ. ಹನುಮಂತರು ಕಪಿವೀರ ಕೇಸರಿ ಹಾಗೂ ಅಂಜನಾದೇವಿಯ ಪುತ್ರರಾಗಿ ಅಂಜನಾದ್ರಿಯಲ್ಲಿ ಜನಿಸಿದರೆಂದು ಹೇಳಲಾಗುತ್ತದೆ. ಕೆಲವು ಮೂಲಗಳ ಪ್ರಕಾರ ಅಂಜನಾದೇವಿಯ ಸುದೀರ್ಘ ತಪಸ್ಸಿನ ಫಲವಾಗಿ ಶಿವರೇ ಹನುಮಂತನ ರೂಪವಾಗಿ ಜನಿಸಿದರೆಂದು ಹೇಳಲಾಗುತ್ತದೆ. ಅಂಜನಿ ಪುತ್ರ, ವಾಯುಪುತ್ರ, ಬಜರಂಗಿ ಹನುಮಂತ ನಮ್ಮ ಕರ್ನಾಟಕದ ಹೆಮ್ಮೆ. ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಹಾಗೂ ಚಿರಾಯು. ಇಂದಿಗೂ ಕೂಡ ಭಕ್ತರನ್ನು ರಕ್ಷಿಸುವ, ಪಾಲಿಸುವ ವೀರಕೇಸರಿ. ರಾವಣನ ಸಂಹಾರದ ನಂತರ ಶ್ರೀರಾಮರು ಕುಟುಂಬದೊಂದಿಗೆ ಅಯೋಧ್ಯೆಗೆ ಹಿಂದಿರುಗಿದಾಗ ಹನುಮಂತರು ಅಯೋಧ್ಯೆಯಲ್ಲೇ ನೆಲೆ ನಿಂತು ತಮ್ಮ ರಾಮ ಸೇವೆಯನ್ನು ಮುಂದುವರಿಸುತ್ತಾರೆ. ಆ ಸ್ಥಳವೇ ಹನುಮಾನ್ ಗಡಿ ಎಂದು ಹೇಳಲಾಗುತ್ತದೆ. ಅಯೋಧ್ಯೆಯ ಎತ್ತರದ ಪ್ರದೇಶದಲ್ಲಿರುವ ಈ ದೇವಾಲಯವು 76 ಮೆಟ್ಟಿಲುಗಳನ್ನು ಹೊಂದಿದ್ದು, ಈ ದೇವಾಲಯವನ್ನು 10ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಸ್ಕಂದ ಪುರಾಣದ ಪ್ರಕಾರ ಹನುಮಾನ್ ಗಡಿಯನ್ನು ಹನುಮಾನ್ ಕೊಂಡ ಎಂದು ಕೂಡ ಕರೆಯಲಾಗುತ್ತದೆ. ಈ ದೇವಾಲಯವನ್ನು ನಾಗರ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯವು ಅಯೋಧ್ಯೆಯ ಎತ್ತರದ ಪ್ರದೇಶದಲ್ಲಿದ್ದು, ಅಯೋಧ್ಯೆಯ ಸುತ್ತಮುತ್ತಲಿನಿಂದ ನೋಡಬಹುದಾಗಿದೆ. ರಾಜ ವಿಕ್ರಮಾದಿತ್ಯ ಅಯೋಧ್ಯೆ ನಗರವನ್ನು ಪುನರ್ ನಿರ್ಮಿಸಿದಾಗ ಅಲ್ಲಿ ಹನುಮಾನ್ ಗಡಿ ಸೇರಿದಂತೆ 360 ದೇವಾಲಯಗಳನ್ನು ಪುನರ್ ನಿರ್ಮಿಸಿದರು. ಗುಹಾ ದೇವಾಲಯದ ಗರ್ಭಗುಡಿಯಲ್ಲಿ ತಾಯಿ ಅಂಜನಾದೇವಿಯ ತೊಡೆಯ ಮೇಲೆ ಕುಳಿತಿರುವ ಭಗವಾನ್ ಹನುಮಂತರ 6 ಇಂಚಿನ ಭವ್ಯವಾದ ವಿಗ್ರಹವಿದೆ. ಚಿರಂಜೀವಿಯಾಗಿರುವ ಆಂಜನೇಯರು ಭಕ್ತರ ಕರೆಗೆ ಬೇಗ ಸ್ಪಂದಿಸುತ್ತಾರೆ ಎಂಬ ನಂಬಿಕೆ ಇದೆ. ಹನುಮರನ್ನು ಮಹಾದೇವರ 11ನೇ ರುದ್ರ ಅವತಾರವೆಂದು ನಂಬಲಾಗಿದೆ. ಹನುಮಂತರು ಧೈರ್ಯ, ಸ್ವಯಂ ನಿಯಂತ್ರಣ, ಭಕ್ತಿಯ ಅತ್ಯುನ್ನತ ಸ್ಥಿತಿ, ಬುದ್ಧಿಶಕ್ತಿ, ಇಂದ್ರಿಯ ನಿಯಂತ್ರಣ ಹಾಗೂ ನಮ್ರತೆಯ ಮೂರ್ತ ರೂಪವಾಗಿದ್ದಾರೆ. ಇಂತಹ ಸರ್ವ ಸಾಮರ್ಥ್ಯಗಳನ್ನು ಮಾನವನು ಅಳವಡಿಸಿಕೊಂಡಲ್ಲಿ ಶ್ರೇಷ್ಠ ವ್ಯಕ್ತಿಯಾಗಿ ರೂಪುಗೊಳ್ಳುತ್ತಾರೆ. ರಾಮನ ಮೇಲಿನ ಪರಿಪೂರ್ಣ ಭಕ್ತಿಗೆ ಹನುಮಂತರು ಮಾದರಿಯಾಗಿದ್ದಾರೆ.
ಆಂಜನೇಯರು ಪಂಚಮುಖಿ ರೂಪವನ್ನು ಕೂಡ ಹೊಂದಿದ್ದು ಅದು ಹನುಮಂತ, ನರಸಿಂಹ, ಗರುಡ, ವರಾಹ, ಹಯಗ್ರೀವ ಮುಖಗಳನ್ನು ಹೊಂದಿದೆ. ಈ 5 ಮುಖಗಳು ಬೇರೆ ಬೇರೆ ಶಕ್ತಿ ಮತ್ತು ಸಾಮರ್ಥ್ಯಗಳ ಪ್ರತೀಕಗಳಾಗಿವೆ. ತುಳಸಿದಾಸರು ಬರೆದಿರುವ ಹನುಮಾನ್ ಚಾಲೀಸವನ್ನು ನಿತ್ಯ ಪಠಿಸಿದರೆ ಭಕ್ತರನ್ನು ಸಮಸ್ಯೆಗಳಿಂದ ಆಂಜನೇಯರು ಮುಕ್ತಗೊಳಿಸುತ್ತಾರೆ ಎಂಬ ನಂಬಿಕೆ ಇದೆ. ಸಾಮಾನ್ಯವಾಗಿ ಎಲ್ಲ ಊರುಗಳಲ್ಲಿ ಆಂಜನೇಯನ ದೇವಾಲಯವಿರುತ್ತದೆ. ಪವನಸುತ ಹನುಮಾನರು ಊರನ್ನು ದುಷ್ಟ ಶಕ್ತಿಗಳಿಂದ ರಕ್ಷಿಸುತ್ತಾರೆ ಎಂಬ ನಂಬಿಕೆ ಇದೆ. ಆದರೆ ಅಯೋಧ್ಯೆಯಲ್ಲಿ ತನ್ನ ಪ್ರಭು ಶ್ರೀರಾಮರ ಜನ್ಮಭೂಮಿಯನ್ನು ಕಾಯುವ ರಕ್ಷಕರಾಗಿದ್ದಾರೆ. ಶ್ರೀರಾಮ ಮತ್ತು ಹನುಮಾನರ ಸಂಬಂಧ ಕೇವಲ ಸ್ವಾಮಿ ಸೇವಕರ ಸಂಬಂಧವಲ್ಲ. ಶ್ರೀರಾಮ ದರ್ಶನಕ್ಕೂ ಮುನ್ನವೇ ಹನುಮಾನರ ದರ್ಶನ ಮಾಡಬೇಕೆಂಬ ಅಂಶದಿಂದ ಇದು ಸ್ಪಷ್ಟವಾಗುತ್ತದೆ. ಶ್ರೀರಾಮರ ಅವತಾರದ ಅಂತ್ಯದ ನಂತರವೂ ಹನುಮಾನರು ಇಲ್ಲಿಯೇ ವಾಸಿಸುತ್ತಾ ತನ್ನ ಭಕ್ತರನ್ನು ರಕ್ಷಿಸುತ್ತಾ ಭಕ್ತರು ರಾಮನ ಮೇಲಿನ ಭಕ್ತಿಯಲ್ಲಿ ಬಲಶಾಲಿಯಾಗುವಂತೆ ಆಶೀರ್ವಾದವನ್ನು ನಿರಂತರವಾಗಿ ನೀಡುತ್ತಿದ್ದಾರೆ. ಇದಾಗಿತ್ತು ಅಯೋಧ್ಯೆಯ ಹನುಮಾನ್ ಗರಿ. ಅಯೋಧ್ಯೆಯ ಮತ್ತೊಂದು ಪ್ರಸಿದ್ಧ ಸ್ಥಳದಲ್ಲಿ ಭೇಟಿಯಾಗೋಣ. ನಮಸ್ಕಾರ.